ಸರ್ ಇಡಿ ತನಿಖೆಗೆ ಸಂಬಂಧಪಟ್ಟಂಗೆ ಸಿಎಂ ಸಿದ್ದರಾಮಯ್ಯ ಅವರ ಹತ್ರ ಏನಾದರೂ ಕಾನೂನು ವಿಚಾರದಲ್ಲಿ ಚರ್ಚೆ ಮಾಡಿ ಈಗ ಕೋರ್ಟ್ ಬೇರೆ ಮೊನ್ನೆ ಅಲ್ಲ, ಅದನ್ನು ಕೂಡ ಸ್ಪಷ್ಟಪಡಿಸಿದ್ದೀನಿ ನಾನು. ಯಾವ ಕಾರಣಕ್ಕೂ ಕೂಡ ಇದು ಕೋರ್ಟ್ ಆದೇಶ ಏನು ಕಾನೂನಾತ್ಮಕವಾದಂಥ ಪರಿಸ್ಥಿತಿ ಇದೆ ಅದು ಯಾವುದನ್ನು ಬದಲಾಯಿಸಿಲ್ಲ. ಲೀಗಲ್ ಪೊಸಿಷನ್ ಏನಿದೆ ಅದು ಹಾಗೆ ಇದೆ, ಅದರಲ್ಲೇನು ವ್ಯತ್ಯಾಸವಾಗಿಲ್ಲ. ಅದರಿಂದ ಅದ್ರ ನಮಗೇನು ಸಂಬಂಧ ಬರೋದಿಲ್ಲ ಅಂತ ಹೇಳ್ತೀನಿ. ಅಲ್ಲ ಇಡಿ ಕೂಡ ಮತ್ತೆ ಅದು ಅಟೆಂಪ್ಟ್ ಮಾಡ್ತಾ ಇರುವಂಥದ್ದು. ಅಲ್ಲ, ಅವ್ರು ಮಾಡ್ತಾರಲ್ಲ. ಈಗ ಇಡಿನವರು ಅಲ್ಲೋಗಿರುವಂಥದ್ದು ಅದಕ್ಕೆ ಅವಕಾಶ ಇದೆಯಾ? ಅವರ ಕಾರ್ಯವ್ಯಾಪ್ತಿಯಲ್ಲಿ ಬರ್ತದ? ಇವತ್ತು ಬಾಂಬೆ ಹೈಕೋರ್ಟ್ನ ನೇರ ತೀರ್ಪಿದೆ, ಅವ್ರಿಗೆ ಅವಕಾಶ ಇಲ್ಲ. ಸರ್ವೋಚ್ಚ ನ್ಯಾಯಾಲಯ ಕೂಡ ಆ ತೀರ್ಪನ್ನು ಎತ್ತಿ ಹಿಡಿದಿರುವಂಥದ್ದು ಇದೆ. ಇದೆಲ್ಲವೂ ಕೂಡ ಕಾನೂನಿನ ವಿಚಾರಗಳು. ಅವರು ಮಾಡ್ತಾ ಇರೋದಂತ ಮಾಡ್ತಾರೆ, ಅದನ್ನು ಕೊನೆಗೆ ನ್ಯಾಯಾಲಯ ತೀರ್ಮಾನ ಆಗುತ್ತೆ. ಸೊ ಇದು ಆ ಪ್ರಕ್ರಿಯೆ ನಡೀಲಿ. ಅಲ್ಲ ಈ ವಿಚಾರವಾಗಿ ನಿಮ್ಮ ಸಿಎಂ ನಿಮ್ಮ ಹತ್ರ ಏನು ಮಾತಾಡಿದ್ರು ಈಗ ಬರ್ತಾ ಅಥವಾ ಇಲ್ಲಿ ಏನಾದರೂ? ಅಲ್ಲ, ಮೊನ್ನೆ ಅವರು ಇಡಿನವರು ಯಾವ ಆಕ್ಷೇಪಣೆಯನ್ನು ಕೋರ್ಟ್ನಲ್ಲಿ ಹಾಕಿದ್ದಾರೆ, ಪ್ರಿಡಿಕೇಟ್ ಅಫೆನ್ಸ್ ಕೋರ್ಟ್ನಲ್ಲಿ. ಅದರ ವಿಚಾರ ಕಾನೂನು ಏನು ಹೇಳ್ತದೆ ಅಂತ ಹೇಳುವಂಥದ್ದನ್ನು ನಾನು ಮನೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೆ. ಏನು ಹೇಳಿದ್ರು ಸರ್ ಸಿಎಂ? ಸರಿ ಇದೆ ಕಾನೂನು ಅಂದರು. ಸರ್ ಇಡಿ ತನಿಖೆಗೆ ಸಂಬಂಧಪಟ್ಟಂಗೆ ಸಿಎಂ ಸಿದ್ದರಾಮಯ್ಯ ಅವರ ಹತ್ರ ಏನಾದರೂ ಕಾನೂನು ವಿಚಾರದಲ್ಲಿ ಚರ್ಚೆ ಮಾಡಿ ಈಗ ಕೋರ್ಟ್ ಬೇರೆ ಮೊನ್ನೆ ಅಲ್ಲ, ಅದನ್ನು ಕೂಡ ಸ್ಪಷ್ಟಪಡಿಸಿದ್ದೀನಿ ನಾನು. ಯಾವ ಕಾರಣಕ್ಕೂ ಕೂಡ ಇದು ಕೋರ್ಟ್ ಆದೇಶ ಏನು ಕಾನೂನಾತ್ಮಕವಾದಂಥ ಪರಿಸ್ಥಿತಿ ಇದೆ ಅದು ಯಾವುದನ್ನು ಬದಲಾಯಿಸಿಲ್ಲ. ಲೀಗಲ್ ಪೊಸಿಷನ್ ಏನಿದೆ ಅದು ಹಾಗೆ ಇದೆ, ಅದರಲ್ಲೇನು ವ್ಯತ್ಯಾಸವಾಗಿಲ್ಲ. ಅದರಿಂದ ಅದ್ರ ನಮಗೇನು ಸಂಬಂಧ ಬರೋದಿಲ್ಲ ಅಂತ ಹೇಳ್ತೀನಿ. ಅಲ್ಲ ಇಡಿ ಕೂಡ ಮತ್ತೆ ಅದು ಅಟೆಂಪ್ಟ್ ಮಾಡ್ತಾ ಇರುವಂಥದ್ದು. ಅಲ್ಲ, ಅವ್ರು ಮಾಡ್ತಾರಲ್ಲ. ಈಗ ಇಡಿನವರು ಅಲ್ಲೋಗಿರುವಂಥದ್ದು ಅದಕ್ಕೆ ಅವಕಾಶ ಇದೆಯಾ? ಅವರ ಕಾರ್ಯವ್ಯಾಪ್ತಿಯಲ್ಲಿ ಬರ್ತದ? ಇವತ್ತು ಬಾಂಬೆ ಹೈಕೋರ್ಟ್ನ ನೇರ ತೀರ್ಪಿದೆ, ಅವ್ರಿಗೆ ಅವಕಾಶ ಇಲ್ಲ. ಸರ್ವೋಚ್ಚ ನ್ಯಾಯಾಲಯ ಕೂಡ ಆ ತೀರ್ಪನ್ನು ಎತ್ತಿ ಹಿಡಿದಿರುವಂಥದ್ದು ಇದೆ. ಇದೆಲ್ಲವೂ ಕೂಡ ಕಾನೂನಿನ ವಿಚಾರಗಳು. ಅವರು ಮಾಡ್ತಾ ಇರೋದಂತ ಮಾಡ್ತಾರೆ, ಅದನ್ನು ಕೊನೆಗೆ ನ್ಯಾಯಾಲಯ ತೀರ್ಮಾನ ಆಗುತ್ತೆ. ಸೊ ಇದು ಆ ಪ್ರಕ್ರಿಯೆ ನಡೀಲಿ. ಅಲ್ಲ ಈ ವಿಚಾರವಾಗಿ ನಿಮ್ಮ ಸಿಎಂ ನಿಮ್ಮ ಹತ್ರ ಏನು ಮಾತಾಡಿದ್ರು ಈಗ ಬರ್ತಾ ಅಥವಾ ಇಲ್ಲಿ ಏನಾದರೂ? ಅಲ್ಲ, ಮೊನ್ನೆ ಅವರು ಇಡಿನವರು ಯಾವ ಆಕ್ಷೇಪಣೆಯನ್ನು ಕೋರ್ಟ್ನಲ್ಲಿ ಹಾಕಿದ್ದಾರೆ, ಪ್ರಿಡಿಕೇಟ್ ಅಫೆನ್ಸ್ ಕೋರ್ಟ್ನಲ್ಲಿ. ಅದರ ವಿಚಾರ ಕಾನೂನು ಏನು ಹೇಳ್ತದೆ ಅಂತ ಹೇಳುವಂಥದ್ದನ್ನು ನಾನು ಮನೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೆ. ಏನು ಹೇಳಿದ್ರು ಸರ್ ಸಿಎಂ? ಸರಿ ಇದೆ ಕಾನೂನು ಅಂದರು. ಸರ್ ಇಡಿ ತನಿಖೆಗೆ ಸಂಬಂಧಪಟ್ಟಂಗೆ ಸಿಎಂ ಸಿದ್ದರಾಮಯ್ಯ ಅವರ ಹತ್ರ ಏನಾದರೂ ಕಾನೂನು ವಿಚಾರದಲ್ಲಿ ಚರ್ಚೆ ಮಾಡಿ ಈಗ ಕೋರ್ಟ್ ಬೇರೆ ಮೊನ್ನೆ ಅಲ್ಲ, ಅದನ್ನು ಕೂಡ ಸ್ಪಷ್ಟಪಡಿಸಿದ್ದೀನಿ ನಾನು. ಯಾವ ಕಾರಣಕ್ಕೂ ಕೂಡ ಇದು ಕೋರ್ಟ್ ಆದೇಶ ಏನು ಕಾನೂನಾತ್ಮಕವಾದಂಥ ಪರಿಸ್ಥಿತಿ ಇದೆ ಅದು ಯಾವುದನ್ನು ಬದಲಾಯಿಸಿಲ್ಲ. ಲೀಗಲ್ ಪೊಸಿಷನ್ ಏನಿದೆ ಅದು ಹಾಗೆ ಇದೆ, ಅದರಲ್ಲೇನು ವ್ಯತ್ಯಾಸವಾಗಿಲ್ಲ. ಅದರಿಂದ ಅದ್ರ ನಮಗೇನು ಸಂಬಂಧ ಬರೋದಿಲ್ಲ ಅಂತ ಹೇಳ್ತೀನಿ. ಅಲ್ಲ ಇಡಿ ಕೂಡ ಮತ್ತೆ ಅದು ಅಟೆಂಪ್ಟ್ ಮಾಡ್ತಾ ಇರುವಂಥದ್ದು. ಅಲ್ಲ, ಅವ್ರು ಮಾಡ್ತಾರಲ್ಲ. ಈಗ ಇಡಿನವರು ಅಲ್ಲೋಗಿರುವಂಥದ್ದು ಅದಕ್ಕೆ ಅವಕಾಶ ಇದೆಯಾ? ಅವರ ಕಾರ್ಯವ್ಯಾಪ್ತಿಯಲ್ಲಿ ಬರ್ತದ? ಇವತ್ತು ಬಾಂಬೆ ಹೈಕೋರ್ಟ್ನ ನೇರ ತೀರ್ಪಿದೆ, ಅವ್ರಿಗೆ ಅವಕಾಶ ಇಲ್ಲ. ಸರ್ವೋಚ್ಚ ನ್ಯಾಯಾಲಯ ಕೂಡ ಆ ತೀರ್ಪನ್ನು ಎತ್ತಿ ಹಿಡಿದಿರುವಂಥದ್ದು ಇದೆ. ಇದೆಲ್ಲವೂ ಕೂಡ ಕಾನೂನಿನ ವಿಚಾರಗಳು. ಅವರು ಮಾಡ್ತಾ ಇರೋದಂತ ಮಾಡ್ತಾರೆ, ಅದನ್ನು ಕೊನೆಗೆ ನ್ಯಾಯಾಲಯ ತೀರ್ಮಾನ ಆಗುತ್ತೆ. ಸೊ ಇದು ಆ ಪ್ರಕ್ರಿಯೆ ನಡೀಲಿ. ಅಲ್ಲ ಈ ವಿಚಾರವಾಗಿ ನಿಮ್ಮ ಸಿಎಂ ನಿಮ್ಮ ಹತ್ರ ಏನು ಮಾತಾಡಿದ್ರು ಈಗ ಬರ್ತಾ ಅಥವಾ ಇಲ್ಲಿ ಏನಾದರೂ? ಅಲ್ಲ, ಮೊನ್ನೆ ಅವರು ಇಡಿನವರು ಯಾವ ಆಕ್ಷೇಪಣೆಯನ್ನು ಕೋರ್ಟ್ನಲ್ಲಿ ಹಾಕಿದ್ದಾರೆ, ಪ್ರಿಡಿಕೇಟ್ ಅಫೆನ್ಸ್ ಕೋರ್ಟ್ನಲ್ಲಿ. ಅದರ ವಿಚಾರ ಕಾನೂನು ಏನು ಹೇಳ್ತದೆ ಅಂತ ಹೇಳುವಂಥದ್ದನ್ನು ನಾನು ಮನೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೆ. ಏನು ಹೇಳಿದ್ರು ಸರ್ ಸಿಎಂ? ಸರಿ ಇದೆ ಕಾನೂನು ಅಂದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.